ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ಬಿಡುಗಡೆಯಾಗಬೇಕಿತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಟೀಸರ್ ಹಿಟ್, ಪೋಸ್ಟರ್ಗಳು ವೈರಲ್, ತಬಾಹಿ ಹಾಡು ಟ್ರೆಂಡ್, ಹೀಗೆ ಹೈಪ್ ಪೀಕ್ಗೆ ಹೋಗಿದ್ದ ಸಮಯದಲ್ಲೇ ಸಿನಿಮಾ ತಂಡ ಒಂದು ಶಾಕಿಂಗ್ ಅಪ್ಡೇಟ್ ಕೊಟ್ಟಿದೆ. ಮಾರ್ಚ್ 19ರ ರಿಲೀಸ್ ಕ್ಯಾನ್ಸಲ್ ಮಾಡಿ ಜೂನ್ 4ಕ್ಕೆ ಮುಂದೂಡಲಾಗಿದೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡಲಾಗಿದೆ. ಯಶ್ ಅವರು ಇನ್ಸ್ಟಾಗ್ರಾಂ ಮೂಲಕ ಈ ಮಾಹಿತಿ ಹಂಚಿಕೊಂಡಿದ್ದು, ಅಭಿಮಾನಿಗಳಲ್ಲಿ ಸ್ವಲ್ಪ ಬೇಸರ, ಸ್ವಲ್ಪ ಗೊಂದಲ ಉಂಟಾಗಿದೆ. ಮೊದಲಿಗೆ ಈ ಸಿನಿಮಾ ರಣವೀರ್ ಸಿಂಗ್ ನಟನೆಯ ದುರಂಧರ್ 2 ಜೊತೆ ಕ್ಲಾಶ್ ಆಗಲಿದೆ ಅನ್ನೋ ಮಾತು ಜೋರಾಗಿತ್ತು. ದುರಂಧರ್ ಮೊದಲ ಭಾಗ ಬಾಕ್ಸ್ ಆಫೀಸ್ನಲ್ಲಿ 800 ಕೋಟಿ ಮೀರಿಸಿ ಸಂಚಲನ ಸೃಷ್ಟಿಸಿತ್ತು. ಹೀಗಾಗಿ ಎರಡನೇ ಭಾಗಕ್ಕೂ ಭಾರೀ ನಿರೀಕ್ಷೆ ಇದೆ. ಎರಡು ಬಿಗ್ ಬಜೆಟ್ ಸಿನಿಮಾಗಳು ಒಂದೇ ದಿನ ಬಂದರೆ ಬಾಕ್ಸ್ ಆಫೀಸ್ನಲ್ಲಿ ಶೀತಲ ಸಮರ ಗ್ಯಾರಂಟಿ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಈಗ ಟಾಕ್ಸಿಕ್ ಹಿಂದೆ ಸರಿದಿರುವುದರಿಂದ ಕ್ಲಾಶ್ ತಪ್ಪಿದಂತಾಗಿದೆ. ಆದ್ರೆ ಟಾಕ್ಸಿಕ್ ತಂಡ ಹೇಳೋ ಕಾರಣವೇ ಬೇರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಇಸ್ರೇಲ್ ಇರಾನ್ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಗಲ್ಫ್ ರಾಷ್ಟ್ರಗಳು ಕನ್ನಡ ಸೇರಿದಂತೆ ಭಾರತೀಯ ಸಿನಿಮಾಗಳಿಗೆ ದೊಡ್ಡ ಮಾರುಕಟ್ಟೆ. ಅಬುದಾಬಿ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಅಶಾಂತಿಯ ವಾತಾವರಣವಿದೆ ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಗಲ್ಫ್ ರಿಲೀಸ್ ಮೇಲೆ ಅನುಮಾನ ಮೂಡಿದೆ. ಟಾಕ್ಸಿಕ್ ತಂಡ ಗಲ್ಫ್ ಮಾರುಕಟ್ಟೆಯನ್ನ ದೊಡ್ಡದಾಗಿ ಟಾರ್ಗೆಟ್ ಮಾಡಿತ್ತು. ದುರಂಧರ್ 2 ಕೆಲವು ಗಲ್ಫ್ ಪ್ರದೇಶಗಳಲ್ಲಿ ರಿಲೀಸ್ ಆಗ್ತಿಲ್ಲ ಅನ್ನೋ ವರದಿಗಳ ನಡುವೆ ಟಾಕ್ಸಿಕ್ ಅಲ್ಲಿ ಹೆಚ್ಚು ಸ್ಕ್ರೀನ್ ಪಡೆಯಬಹುದು ಅನ್ನೋ ಲೆಕ್ಕಾಚಾರವೂ ಇತ್ತು. ಆದರೆ ಯುದ್ಧದ ಅನಿಶ್ಚಿತತೆ ಹಿನ್ನೆಲೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳದೆ ಸಿನಿಮಾ ಮುಂದೂಡಲು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗಿದೆ. ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಹಿನ್ನೆಲೆ ಟ್ರೇಲರ್ ಬಿಡುಗಡೆ ಮಾಡಲು ಸಿದ್ಧತೆಗಳು ನಡೆದಿದ್ದವು. ಈಗ ಆ ಪ್ಲಾನ್ ಕೂಡ ಬದಲಾಗಿದೆ. ಸಿನಿಮಾ ಕೆಲಸಗಳು ಭರದಿಂದ ಸಾಗುತ್ತಿದ್ದರೂ ಗ್ಲೋಬಲ್ ಸಿಚುವೇಶನ್ ಗಮನಿಸಿ ತಂಡ ಬ್ರೇಕ್ ಹಾಕಿದೆ. ದೊಡ್ಡ ಮಟ್ಟದ ಹೂಡಿಕೆ ಇರುವ ಸಿನಿಮಾಗಳಿಗೆ ವಿದೇಶಿ ಮಾರುಕಟ್ಟೆ ತುಂಬಾ ಮುಖ್ಯ. ವಿಶೇಷವಾಗಿ ಯಶ್ ಅವರಿಗೆ ಕೆಜಿಎಫ್ ನಂತರ ಪ್ಯಾನ್ ಇಂಡಿಯಾ ಇಮೇಜ್ ಬಂದಿರುವುದರಿಂದ ವಿದೇಶಿ ಕಲೆಕ್ಷನ್ ಕಡೆ ಗಮನ ಕೊಡುವುದು ಸಹಜ. ಹಾಗಾದ್ರೆ ಟಾಕ್ಸಿಕ್ ತೆಗೆದುಕೊಂಡಿರುವ ನಿರ್ಧಾರ ಸರಿ ಇದೆಯಾ? ವ್ಯವಹಾರಿಕ ದೃಷ್ಟಿಯಿಂದ ನೋಡಿದ್ರೆ ಹೌದು ಅನ್ನಬಹುದು. ಯುದ್ಧ ಪರಿಸ್ಥಿತಿ ಎಷ್ಟು ದಿನ ಮುಂದುವರಿಯುತ್ತದೆ ಅನ್ನೋದು ಗೊತ್ತಿಲ್ಲ. ಆ ಸಮಯದಲ್ಲಿ ರಿಲೀಸ್ ಮಾಡಿ ಕೆಲವು ಮಾರುಕಟ್ಟೆಗಳನ್ನ ಕಳೆದುಕೊಳ್ಳೋದು ಒಳ್ಳೆ ಲೆಕ್ಕಾಚಾರ ಅಲ್ಲ. ಜೊತೆಗೆ ದುರಂಧರ್ 2 ಜೊತೆ ನೇರ ಕ್ಲಾಶ್ ಆಗಿದ್ದರೆ ಎರಡೂ ಸಿನಿಮಾಗಳ ಕಲೆಕ್ಷನ್ ಮೇಲೆ ಪರಿಣಾಮ ಬೀರಬಹುದಿತ್ತು. ಈಗ ಜೂನ್ 4ಕ್ಕೆ ಹೋಗಿರುವುದರಿಂದ ಟಾಕ್ಸಿಕ್ಗೆ ಸೋಲೋ ರನ್ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಲಾಭವಾಗಬಹುದು. ಇನ್ನೊಂದು ಕಡೆ ನೋಡಿದ್ರೆ ಈ ನಿರ್ಧಾರ ದುರಂಧರ್ 2ಗೆ ಖಂಡಿತ ಲಾಭ. ದೊಡ್ಡ ಸ್ಪರ್ಧೆ ಹಿಂದೆ ಸರಿದಿರುವುದರಿಂದ ಮಾರ್ಚ್ 19ರಂದು ಅದಕ್ಕೆ ಹೆಚ್ಚಿನ ಸ್ಕ್ರೀನ್ಗಳು ಸಿಗುತ್ತವೆ. ಪ್ರೇಕ್ಷಕರ ಗಮನ ಸಂಪೂರ್ಣವಾಗಿ ಆ ಚಿತ್ರದ ಕಡೆ ಕೇಂದ್ರೀಕೃತವಾಗುತ್ತದೆ. ಓಪನಿಂಗ್ ಕಲೆಕ್ಷನ್ ಭರ್ಜರಿಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ಕ್ಲಾಶ್ ಇದ್ದಿದ್ದರೆ ಹೈಪ್ ಇಬ್ಬರಲ್ಲೂ ಹಂಚಿಕೊಂಡಿರುತ್ತಿತ್ತು. ಈಗ ಅದೇ ಹೈಪ್ ಒಂದೇ ಸಿನಿಮಾಗೆ ಸಿಗಲಿದೆ. ಒಟ್ಟಾರೆ ಟಾಕ್ಸಿಕ್ ತಂಡದ ನಿರ್ಧಾರ ಭಾವನಾತ್ಮಕವಾಗಿ ಅಭಿಮಾನಿಗಳಿಗೆ ಬೇಸರ ತಂದಿದ್ದರೂ ವ್ಯವಹಾರಿಕವಾಗಿ ಸ್ಟ್ರಾಟಜಿಕ್ ಮೂವ್ ಅನ್ನಬಹುದು. ಯುದ್ಧ ಪರಿಸ್ಥಿತಿ ಶಾಂತವಾಗಿದ್ರೆ ಜೂನ್ 4ರಂದು ಸಿನಿಮಾ ಹೆಚ್ಚು ಮಾರುಕಟ್ಟೆಗಳಲ್ಲಿ ಭರ್ಜರಿ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಮಾಡೋ ಸಾಧ್ಯತೆ ಇದೆ. ಈಗ ಎಲ್ಲರ ಕಣ್ಣು ಮಾರ್ಚ್ 19ರಂದು ದುರಂಧರ್ 2 ಓಪನಿಂಗ್ ಮೇಲೆ ಮತ್ತು ಜೂನ್ 4ರಂದು ಟಾಕ್ಸಿಕ್ ಮೇಲೆ ನೆಟ್ಟಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.